ಕವಿ ಪರಿಚಯ. ವಿ.ಕೃ. ಗೋಕಾಕ್. ಡಾ ವಿನಾಯಕ ಕೃಷ್ಣ ಗೋಕಾಕ್. ವಿ.ಕೃ. ಗೋಕಾಕ್ 1909 1992 ಕನ್ನಡದ ಪ್ರಮುಖ ನವ್ಯ ಕವಿ, ವಿಮರ್ಶಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ. ಭಾರತ ಸಿಂಧುರಶ್ಮಿ ಮಹಾಕಾವ್ಯಕ್ಕೆ ಪ್ರಸಿದ್ಧರಾದ ಇವರು ಸಮನ್ವಯ ಕವಿ ಎಂದೇ ಗುರುತಿಸಿಕೊಂಡವರು. ಗೋಕಾಕ್ ಚಳುವಳಿಯ ಮೂಲಕ ಕನ್ನಡಕ್ಕೆ ಆಡಳಿತ ಮತ್ತು ಶಿಕ್ಷಣದಲ್ಲಿ ಅಗ್ರಸ್ಥಾನ ತಂದುಕೊಟ್ಟವರು. ವಿ.ಕೃ. ಗೋಕಾಕ್ ಅವರ ಸಾಹಿತ್ಯಿಕ ಪರಿಚಯ. ಜನನ ಮತ್ತು ಶಿಕ್ಷಣ. ಆಗಸ್ಟ್ 9, 1909 ಸವಣೂರಿನಲ್ಲಿ ಜನನ. ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಪಾಂಡಿತ್ಯ ಹೊಂದಿದ್ದರು. ಸಾಹಿತ್ಯಿಕ ಶೈಲಿ ಪ್ರಾಚ್ಯ ಅಂದರೆ ಹಳೆಯ ಮತ್ತು ಪಾಶ್ಚಾತ್ಯ ಹೊಸ ಸಾಹಿತ್ಯದ ಸಮನ್ವಯವನ್ನು ಇವರ ಕಾವ್ಯದಲ್ಲಿ ಕಾಣಬಹುದು. ಪ್ರಮುಖ ಕೃತಿಗಳು: ಕಾವ್ಯ, ಸಮುದ್ರ ಗೀತಗಳು, ದ್ಯಾವ ಪೈಥಿವಿ, ಬಾಳ ದೇಗುಲದಲ್ಲಿ, ಇಳಾಗೀತ, ಮಹಾಕಾವ್ಯ, ಭಾರತ ಸಿಂಧು ರಶ್ಮಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಪ್ರವಾಸ ಕಥನ, ಸಮುದ್ರ ದಂಡೆಯಿಂದ. ಪ್ರಶಸ್ತಿ ಮತ್ತು ಗೌರವ: ಜ್ಞಾನಪೀಠ ಪ್ರಶಸ್ತಿ 1990, ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಗೋಕಾಕ್ ಚಳುವಳಿ 1980ರ ದಶಕದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅನುಷ್ಠಾನಗೊಳಿಸಲು ನಡೆದ ಚಳುವಳಿಯ ನೇತೃತ್ವ. ಸೇವೆ: ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಗೋಕಾಕರು 28 ಏಪ್ರಿಲ್ 1992 ನಿಧನರಾದರು.